ನಿಮಗೆ ಯೋಗ್ಯತೆ ಇದ್ರೆ, ನಿಜವಾಗ್ಲೂ ಕಾಳಜಿ ಇದ್ರೆ ಮೊದಲು ಟೀಚರ್ಸ್ ಪೋಸ್ಟ್ ತುಂಬ್ರಿ. ನೀವು ಸಂವಿಧಾನ ಕೈಲಿಟ್ಕೊಂಡು ರಾಜ್ಯದಾದ್ಯಂತ ಮಾತಾಡ್ತಾ ಇದ್ದೀರಾ. ಸಂವಿಧಾನ ಓದು ಅಂತೇಳಿ ಅಭಿಯಾನ ತಗೊಂಡಿದ್ದೀರಾ. ಸಂವಿಧಾನಕ್ಕೆ, ಈ ನೆಲದ ಕಾನೂನಿಗೆ ನೀವು ಕೊಡುವಂತ ಬೆಲೆ ಇಷ್ಟೇನಾ? ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ನಾವು ಸ್ಕೂಲ್ಗಳಲ್ಲಿ ಮಕ್ಕಳೇ ಇಲ್ಲ ಅನ್ಬಿಟ್ಟು ಹಸಿ ಸುಳ್ಳನ್ನ ಹೇಳಿಬಿಟ್ಟು ಇವತ್ತು ಈ ಸರ್ಕಾರಿ ಸ್ಕೂಲ್ಗಳನ್ನು ಮುಚ್ಚಿಕೊಟ್ಟಿದ್ದಾರೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ರಾಜೇಶ್ ಭಟ್, ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯ ಸಮಿತಿಯ ಸದಸ್ಯ. ಸ್ನೇಹಿತರೆ, ಇವತ್ತು ನಮ್ಮೊಟ್ಟಿಗೆ ವಿ.ಎನ್. ರಾಜಶೇಖರ್ ಸರ್ ಇದ್ದಾರೆ. ಇವತ್ತು ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷರು ಇವರು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶಿಕ್ಷಣ ಉಳಿಸಿ ಸಮಿತಿ ಕಳೆದ 3-4 ದಶಕಗಳಿಂದ ಶೈಕ್ಷಣಿಕ ಹೋರಾಟದಲ್ಲಿದೆ. ಇವತ್ತು ಇಡೀ ರಾಜ್ಯವ್ಯಾಪಿ ಏನು ಸರ್ಕಾರಿ ಶಾಲೆಗಳು ಮುಚ್ಚುವಿಕೆ ನಡೀತಾ ಇದೆ, KPS ಮ್ಯಾಗ್ನೆಟ್ ಶಾಲೆಗಳ ಹೆಸರಿನಲ್ಲಿ, ಇದು ವಿರುದ್ಧ ಸಕ್ರಿಯವಾಗಿ ಹೋರಾಟದಲ್ಲಿರುವಂತಹ ಸಂಘಟನೆ ಇದು. ಇವಾಗ ಹಲವಾರು ಬೆಳವಣಿಗೆಗಳು ನಾವು ನೋಡ್ತಾ ಇದೀವಿ. ಪ್ರತಿನಿತ್ಯ ಪೇಪರ್ಗಳಲ್ಲಿ ಈ ಒಂದು ಮ್ಯಾಗ್ನೆಟ್ ಶಾಲೆ ವಿರುದ್ಧ ಹೋರಾಟಗಳು ರಾಜ್ಯದೆಲ್ಲೆಡೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇವಾಗ ನಮ್ಮೊಟ್ಟಿಗೆ ವಿ.ಎನ್. ರಾಜಶೇಖರ್ ಸರ್ ಇದ್ದಾರೆ. ಹಲವಾರು ಜನಗಳ ಪ್ರಶ್ನೆಗಳನ್ನ ಅವ್ರ ಮುಂದೆ ಕೇಳೋದಿತ್ತು. ಹಾಗಾಗಿ ಈ ಒಂದು ಸಣ್ಣದಾಗಿ ಒಂದು ಇಂಟರ್ವ್ಯೂ ಮಾಡ್ತಾ ಇದೀವಿ. ನಮಸ್ಕಾರ ರಾಜಶೇಖರ್ ಸರ್. ನಮಸ್ಕಾರ. ಸರ್, ಇವಾಗ ಮೊದಲನೇದಾಗಿ ಸರ್, ಎಲ್ಲ ಕಡೆ ಇವತ್ತು ನಿನ್ನೆ ಪೇಪರ್, ಇವತ್ತು ಪೇಪರ್ ನಲ್ಲಿ ಸುದ್ದಿ ಆಗಿರೋದು, ಚನ್ನಪಟ್ಟಣದಲ್ಲಿರೋ ಹೊಂಗನೂರು ಅಂತ ಒಂದು ಹಳ್ಳಿಯಲ್ಲಿ 7 ಸರ್ಕಾರಿ ಶಾಲೆಗಳನ್ನ ಕೂಡಲೇ ನೀವು ಮುಚ್ಚಾಕ್ಬೇಕು, ಕೂಡಲೇ ಮುಚ್ಚಾಕ್ಬಿಟ್ಟು ಒಂದು ತುಂಬಾ ಚೆನ್ನಾಗಿರೋ ಒಂದು ಶಾಲೆಗೆ ನೀವೆಲ್ಲ ಕಳಿಸ್ಲೇಬೇಕು ಅಂತ ಶೋಕಾಸ್ ನೋಟಿಸ್ ನ ಜಾರಿ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲೆಡೆ ಸುದ್ದಿ ಆಗ್ತಿದೆ. ಇದ್ರ ಬಗ್ಗೆ ಮೊದಲನೇ ರಿಯಾಕ್ಷನ್ ಏನು ಸರ್ ನಿಮ್ದು? ಮೊಟ್ಟ ಮೊದಲನೇ ನೋಡಿ, ಇದು ಶೋಕಾಸ್ ನೋಟಿಸ್. ಈ ಶೋಕಾಸ್ ನೋಟಿಸ್ ನ ನಾವು ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯಿಂದ ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದೀವಿ. ಈ ಶೋಕಾಸ್ ನೋಟಿಸ್ ಅಲ್ಲಿ ಅವ್ರು ಹೇಳ್ತಾ ಇರೋದೇನು ಅಂದ್ರೆ, 5 ಸ್ಕೂಲ್ಗಳು ಏನಿದೆ, 5 ಸ್ಕೂಲ್ಗಳ HMಗಳಿಗೆ ಮತ್ತೆ ಸಹ ಶಿಕ್ಷಕರಿಗೆ ಈ ಶೋಕಾಸ್ ನೋಟಿಸ್ ನ ಕಳಿಸಿದ್ದಾರೆ. ಶೋಕಾಸ್ ನೋಟಿಸ್ ಏನ್ ಹೇಳುತ್ತೆ ಅಂದ್ರೆ, ಒಂದು, ಈಗ ನೀವು ಪೋಷಕರನ್ನ ಮನವೊಲಿಸ್ಬಿಟ್ಟು ನೀವು ಮಕ್ಕಳನ್ನ ಹೊಂಗನೂರು KPS ಮ್ಯಾಗ್ನೆಟ್ ಸ್ಕೂಲ್ಗೆ ನೀವು ಕಳಿಸ್ಬೇಕಿತ್ತು. ನೀವ್ ಯಾಕೆ ಮನವೊಲಿಸಿಲ್ಲ? ಒಂದು. ಎರಡನೇದು, ನೀವು ಮನವೊಲಿಸದೇ ಇರೋ ಕಾರಣ ಈ ತಕ್ಷಣ ಮಕ್ಕಳಿಗೆ TC ಕೊಡಿ. ನೋಡಿ, ಸರ್ಕಾರಿ ಸ್ಕೂಲ್ಗಳಲ್ಲಿ ಓದ್ತಾ ಇರೋ ಬಡವ ಮಕ್ಕಳು, ಪಾಪ 6ರಿಂದ 10, 11 ವರ್ಷದ ಮಕ್ಕಳಿಗೆ TC ಕೊಟ್ಬಿಟ್ಟು ಹೊಂಗನೂರು ಮ್ಯಾಗ್ನೆಟ್ ಸ್ಕೂಲ್ಗೆ ಅವ್ರನ್ನ ಕಳಿಸಿ ಅಂತೇಳಿ ಒತ್ತಾಯ ಮಾಡ್ತಿದ್ದಾರೆ. ಇದು ನೀವು ಮಾಡ್ಲಿಲ್ಲ ಅಂದ್ರೆ ಇನ್ನು ಮುಂದೆ ನಿಮ್ಮ ನಾವು ತಿಳುವಳಿಕೆ ಮಾತುಗಳನ್ನ ಹೇಳೋದಿಲ್ಲ, ಶಿಸ್ತು ಕ್ರಮ ತಗೋತೀವಿ. ಅಂದ್ರೆ ಏನು ಶಿಸ್ತು ಕ್ರಮ ನಮಗ್ ಗೊತ್ತಿಲ್ಲ. ಶಿಕ್ಷಣ ಇಲಾಖೆ ಉತ್ತರಿಸ್ಬೇಕು, ರಾಜ್ಯ ಸರ್ಕಾರ ಉತ್ತರಿಸ್ಬೇಕಿದು. ಶಿಸ್ತು ಕ್ರಮ ಅಂತ ಹೇಳಿದ್ರೆ HM ಅನ್ನ, ಶಿಕ್ಷಕರನ್ನ ಕೆಲಸದಿಂದ ವಜಾ ಮಾಡ್ತೀರಾ ನೀವು? ಏನ್ ಮಾಡ್ತೀರಾ ನೀವು? ಇಲ್ಲಿ ನೋಡಿ ರಾಜೇಶ್ ಅವರ ಬರೋ ಪ್ರಶ್ನೆ, ನಮ್ಮ HM ಆಗ್ಲಿ ಶಿಕ್ಷಕರಾಗಲಿ ಏನ್ ಮಾಡ್ತಿದ್ದಾರೆ? ಅಪರಾಧ ಮಾಡಿದಾರ ಅವರು ಸಂವಿಧಾನಬದ್ಧವಾಗಿ ರೈಟ್ ಟು ಎಜುಕೇಶನ್ ಆಕ್ಟ್ ಏನಿದೆ, RTEಗೆ ಅನುಗುಣವಾಗಿ ಸರ್ಕಾರಿ ಸ್ಕೂಲ್ ನಡೆಸ್ತಾ ಇದ್ದಾರೆ. ಆ ಗ್ರಾಮದ ಸ್ಕೂಲ್ ಅದು. ಗ್ರಾಮದ ಸ್ಕೂಲ್ಗೆ ಪೋಷಕರು ಮಕ್ಕಳನ್ನ ಮನೆ ಪಕ್ಕ ಇರೋ ಗ್ರಾಮದ ಸ್ಕೂಲ್ ಕಳಿಸ್ತಾರ, ಊರಾಚೆ ಇರೋ ಯಾವ್ದೋ ಸ್ಕೂಲ್ ಕಳಿಸ್ತಾರ ಅವ್ರು. ಹಾಗೆ ಇವತ್ತು ನಾನು ಶಿಕ್ಷಣ ಉಳಿಸಿ ಸಮಿತಿಯಿಂದ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಕ್ಕೆ ಇಚ್ಛೆ ಪಡ್ತೀನಿ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಶಿಕ್ಷಣ ಮಂತ್ರಿಗಳೇ, ದಯವಿಟ್ಟು ಸಂವಿಧಾನಬದ್ಧವಾಗಿ ರೈಟ್ ಟು ಎಜುಕೇಶನ್ ಆಕ್ಟ್ ಪರವಾಗಿ ಇವತ್ತು HMಗಳು ಶಿಕ್ಷಕರು ಕೆಲಸ ಮಾಡಬಾರ್ದಾ? 24 ಗಂಟೆ ನೀವು ಸಂವಿಧಾನ ಕೈಲಿಟ್ಕೊಂಡು ರಾಜ್ಯದಾದ್ಯಂತ ಮಾತಾಡ್ತಾ ಇದ್ದೀರಾ. ಸಂವಿಧಾನ ಓದು ಅಂತೇಳಿ ಅಭಿಯಾನ ತಗೊಂಡಿದ್ದೀರಾ. ಸಂವಿಧಾನಕ್ಕೆ, ಈ ನೆಲದ ಕಾನೂನಿಗೆ ನೀವು ಕೊಡುವಂತ ಬೆಲೆ ಇಷ್ಟೇನಾ? ಇನ್ನೊಂದು ಪ್ರಶ್ನೆ ಕೇಳಬೇಕಾಗಿದೆ ಸನ್ಮಾನ್ಯ ಶಿಕ್ಷಣ ಸಚಿವರಿಗೆ. ನೀವು ಬೆಳಗಾವಿ ಅಧಿವೇಶನದಲ್ಲಿ ಸದನದಲ್ಲಿ ನಿಂತು ನೀವು
ಹೇಳಿದ್ದೇನು ಅಂತ ಹೇಳಿದ್ರೆ, ಯಾರು ಹೇಳುದು ಕನ್ನಡ ಶಾಲೆ ಮುಗಿಸ್ತೀವಿ ಅಂತ? ಯಾರು ಹೇಳಿದ್ರಿ ಸರ್ಕಾರಿ ಶಾಲೆ ಮುಗಿಸ್ತೀವಿ ಅಂತೇಳಿ? ನನ್ನ ರಕ್ತದ ಕಣಕಣಗಳಲ್ಲಿ ಕನ್ನಡ ಇದೆ ಅಂತ ಹೇಳಿದ್ರಿ. ಒಂದೇ ಒಂದು ಕನ್ನಡ ಶಾಲೆ ಮುಚ್ಚಲ್ಲ ಅಂತ ಹೇಳಿದ್ರಿ. ಮಕ್ಕಳನ್ನ ನೀವು ಒತ್ತಾಯ ಮಾಡಿ ಈ ಸ್ಕೂಲ್ಗೆ, ಮ್ಯಾಗ್ನೆಟ್ ಸ್ಕೂಲ್ಗೆ ಕಳಿಸಲ್ಲ ಅಂತ ಹಲವಾರು ಪತ್ರಿಕೆ ಹೇಳಿಕೆಗಳು ಕೊಟ್ರಿ. ಆದ್ರೆ ನೀವು ಸದನದಲ್ಲಿ ಹೇಳಿದ್ದೇನು, ಇವಾಗ ಮಾಡ್ತಾ ಇರೋದೇನು? ದಯವಿಟ್ಟು ಉತ್ತರಿಸಿ. ಶಿಕ್ಷಣ ಮಂತ್ರಿಗಳೇ, ನಿಮಗೆ ಗೊತ್ತಿಲ್ದಿರನೆ ಶಿಕ್ಷಣ ಇಲಾಖೆ ಇಂಥ ಶೋಕಾಸ್ ನೋಟಿಸ್ ನ ಇಶ್ಯೂ ಮಾಡತ್ತಾ? ಇದು ಅತ್ಯಂತ ಕಾನೂನು ಬಾಹಿರ, ಸಂವಿಧಾನ ವಿರೋಧಿ, ಸರ್ವಾಧಿಕಾರಿ ಶೋಕಾಸ್ ನೋಟಿಸ್. ಈ ನೋಟಿಸ್ ನ ನಿಮ್ಮ ಗಮನಕ್ಕೆ ಬರದಿರ ಹೇಗ್ ಕೊಟ್ರು? ಉತ್ತರ ಕೊಡಿ ನೀವು. ಅಂದ್ರೆ ನೀವೀಗ ಸದನದಲ್ಲಿ ಏನ್ ಮಾತಾಡಿದ್ರಿ? ನಿಮ್ಮ ಆ ಮಾತನ್ನು ನಂಬೇಕಾ? ಅಥವಾ ಹೊರಗಡೆ ನಿಮ್ಮ ಇಲಾಖೆನವರು, ನಿಮ್ಮ ಮೂಗಿನ ಕೆಳಗೆ ಕೆಲಸ ಮಾಡ್ತಕ್ಕಂಥ ಇಲಾಖೆನವರು ಇಂಥ ಒಂದು ಡಿಕ್ಟೇಟೋರಿಯಲ್ ಆಗಿ, ಬಹಳ ಫ್ಯಾಸಿಸ್ಟಿಕ್ ಆಗಿ ಇಂಥ ಆದೇಶಗಳನ್ನ ಹೊರಡಿಸ್ತಾ ಇದ್ದಾರೆ, ಧಮಕಿ ಹಾಕ್ತಾ ಇದ್ದಾರೆ. ಇದನ್ನ ನಂಬೇಕಾ ನಾವು? ಇದಕ್ಕೆ ಉತ್ತರಿಸಿ ಅಂತ ನಾವು ಇವತ್ತು ಶಿಕ್ಷಣ ಉಳಿಸಿ ಸಮಿತಿಯಿಂದ ಇವ್ರಿಗೆ ನಾವು ಸವಾಲ್ ಹಾಕ್ತಾ ಇದೀವಿ, ಕೇಳ್ತಾ ಇದೀವಿ. ನಾವು ಪ್ರಶ್ನೆ ಉತ್ತರ ಕೊಡ್ಬೇಕು ಇವತ್ತು ಸರ್ಕಾರ. ಸರ್, ಇವಾಗ ಹಂಗಂದ್ರೆ ಇದೇನಾ ಮೊನ್ನೆ ಬಜೆಟ್ ನಲ್ಲಿ ಘೋಷಣೆ ಆಗಿರೋ ಉನ್ನತ ಶಿಕ್ಷಣ ಉಜ್ವಲ ಭವಿಷ್ಯ ಅಂತ ಏನು ಮುಖ್ಯಮಂತ್ರಿಗಳು ಹೇಳಿದ್ರು? ಉನ್ನತ ಶಿಕ್ಷಣ ಉಜ್ವಲ ಭವಿಷ್ಯ ಅಂದ್ರೆ ಶಾಲೆ ಮುಚ್ಚಾಕೋದೇನಾ ಅನ್ನೋದು ಪ್ರಶ್ನೆ ಬರ್ತಿದೆ ಸರ್ ಎಲ್ಲ ಕಡೆ ಇವಾಗ. ಸರ್, ಈಗ ನೆಕ್ಸ್ಟ್ ಪ್ರಶ್ನೆ, ಇವಾಗ ಏನು 7 ಶಾಲೆಗಳನ್ನ ಮುಚ್ಚಾಕ್ಲೇಬೇಕು ಅಂತ ಪಟ್ಟಿಡಿದೆ ಸರ್ಕಾರ. ಈಗ ಬಸ್ ವ್ಯವಸ್ಥೆ, ಮೊನ್ನೆ ಕೂಡ ಹಲವಾರು ಇಂಟರ್ವ್ಯೂಗಳಲ್ಲಿ ಮಂತ್ರಿಗಳು ಹೇಳ್ತಾ ಇರೋದು, ನಾವು ಬಸ್ ವ್ಯವಸ್ಥೆ ಮಾಡ್ತೀವ್ರಿ, ಪದೇ ಪದೇ ಅದನ್ನೇ ಹೇಳ್ತಿದ್ದಾರೆ. ಇದು ಎಷ್ಟು ನಿಜ ಸರ್? ಇದು ಮತ್ತೊಮ್ಮೆ ಕ್ಲಾರಿಟಿ ಕೊಡಿ ಸರ್. ಅಲ್ಲ, ಪ್ರಶ್ನೆ ಇವತ್ತು ಅತ್ಯಂತ ಹಾಸ್ಯಾಸ್ಪದ ಇದು. ನೋಡಿ, ಮಂತ್ರಿಗಳು ಪತ್ರಿಕೆಗಳಿಗೆ ಹೇಳ್ತಾರೆ ಬಸ್ ವ್ಯವಸ್ಥೆ ಮಾಡ್ತಿದ್ದೀವಿ. ಏನ್ ವ್ಯವಸ್ಥೆ ಮಾಡಿದ್ದಾರೆ? KSRTC ಬಸ್ ವ್ಯವಸ್ಥೆ ಮಾಡಿದಾರ? ಬಸ್ ವ್ಯವಸ್ಥೆ ಮಾಡಿರೋದು ಇಲ್ಲಿ ಕೂಡ ಹೊಂಗನೂರಿನಲ್ಲಿ ಒಂದು ಪ್ರೈವೇಟ್ ಸಂಸ್ಥೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇನ್ನು ಆ ಬಸ್ಸನ್ನ ನಿರ್ವಹಣೆ ಮಾಡೋರು ಯಾರು? ಬಸ್ಸಿಗೆ ದುಡ್ಡು ಕೊಡೋರು ಯಾರು? ಸರ್ಕಾರದ ಆದೇಶದಲ್ಲೇ ಹೇಳ್ಬಿಟ್ಟಿದ್ದಾರೆ. ಇದಕ್ಕೆ ದುಡ್ಡನ್ನ ಕೊಡೋದು SDMCಗಳು. SDMC ಅಂದ್ರೆ ಬಡ ಪೋಷಕರು, ಪಾಪ ಕೂಲಿ ಮಾಡೋರು ಅವರಲ್ಲ, ಕೂಲಿ ಕೆಲಸ ಮಾಡೋರು, ಅತ್ಯಂತ ತಳ ವರ್ಗಕ್ಕೆ ಸೇರಿದವರು, ಅತ್ಯಂತ ತಳ ಸಮುದಾಯಗಳಿಗೆ ಸೇರಿದವರು ಅವರಲ್ಲ, ಕಡು ಬಡವರು, ಪಾಪ ಕೂಲಿಕಾರರ ಮಕ್ಕಳು. ಆ ಕೂಲಿಕಾರರಿಗೆ ಹೇಳ್ತಾ ಇರೋದೇನಂದ್ರೆ, ನಿಮ್ ಮನೆ ಪಕ್ಕ ಸ್ಕೂಲ್ ಮುಚ್ತೀವಿ, 10 ಕಿಲೋಮೀಟರ್ ಆಚೆ ಇನ್ನೊಂದು ಸ್ಕೂಲ್ ಇದೆ, ಬಹಳ ಭವ್ಯವಾದ ಸ್ಕೂಲು, KPS ಮ್ಯಾಗ್ನೆಟ್ ಸ್ಕೂಲು, ಎಲ್ಲ ವ್ಯವಸ್ಥೆ ಇರುತ್ತಲ್ಲಿ, ಅಲ್ಲಿಗೆ ನೀವು ಕಳಿಸೋದಿಕ್ಕೆ ನೀವೇ ದುಡ್ಡು ಕೊಟ್ಟು ಬಸ್ಸಲ್ಲಿ ಕಳಿಸಿ. ಇದು ಹೇಳ್ತಾ ಇರೋದು. ಈ ಬಸ್ಗಳು ಕೂಡ ಈಗ ಖಾಸಗಿ ಬಸ್ಗಳಿಗೆ ಏನ್ ಬದ್ಧತೆ ಇರ್ತದದು? ಇಲ್ಲಿ ಚನ್ನಪಟ್ಟಣದಲ್ಲಿ 5 ಹಳ್ಳಿಯ ಪೋಷಕರು ಎದ್ದು ನಿಂತುಬಿಟ್ಟು ಹೇಳಿದ್ದಾರೆ, ನಾವು ನಮ್ಮ ಮನೆ ಪಕ್ಕ ಇರೋ ಶಾಲೆಗೇನೆ ಮಕ್ಕಳನ್ನ ಕಳಿಸೋದು. ನಮ್ಮ ಸ್ಕೂಲು 75 ವರ್ಷ 80 ವರ್ಷ ಹಳೆ ಸ್ಕೂಲು, ನಾವೆಲ್ಲ ಇಲ್ಲೇ ಓದ್ದೋರು. ಇವತ್ತು ಪ್ರಜಾವಾಣಿಯಲ್ಲಿ ಒಬ್ರು ಬರೆದಿದ್ದಾರೆ, ಆ ಸ್ಕೂಲ್ನಲ್ಲಿ ಓದ್ದೋರು ಈಗ ತಹಸೀಲ್ದಾರ್ ಆಗಿದ್ದಾರೆ. ಅವರು ವಾಚಕರ ವಾಣಿಗೆ ಒಂದು ಪತ್ರ ಬರೆದವ್ರೆ, ನೀ ಈ ಸ್ಕೂಲ್ನ ಮುಚ್ಚಿದ್ರೆ ನಾಳೆ ನನ್ನಂತ ಬಡವರು ಇಂಥ ಹುದ್ದೆಗೆ ಬರಕ್ಕಾಗತ್ತ ಅಂತ ಕೇಳಿದ್ದಾರೆ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಬಾಯಿ ಬಿಟ್ರೆ ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ ಅಂತ ಮಾತಾಡ್ತೀರ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಇದಾ ನಿಮ್ಮ ಸಾಮಾಜಿಕ ನ್ಯಾಯ? ಬಡವರ ಮಕ್ಕಳು, ಕೂಲಿಕಾರರ ಮಕ್ಕಳು ಓದುವಂತ ಸ್ಕೂಲ್ನ ಮುಚ್ಚೋದು ಯಾವ ಸಾಮಾಜಿಕ ನ್ಯಾಯ ಇದು? ಸಾಮಾಜಿಕ ನ್ಯಾಯನ? ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರಕ್ಕೆ. ಬಡವರು ಓದುವಂತ ಸ್ಕೂಲ್ಗೆ ಆ ಮಕ್ಕಳಿಗೆ TC ಕೊಡಿ ಅಂತ ಹೇಳ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಮ ಸರ್ಕಾರಕ್ಕೆ? ಅದಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರು ಪ್ರೊಫೆಸರ್ ಅಲ್ಲಮ ಪ್ರಭು ಬೆಟ್ಟದೂರ್ ಅವರು ನಿನ್ನೆ ಒಂದು ತೀವ್ರವಾದ ಹೇಳಿಕೆ ಕೊಟ್ಟಿದ್ದಾರೆ. ಈ ನಾಡಿನ ಶಿಕ್ಷಣ ತಜ್ಞರ ಪರವಾಗಿ, ಶಿಕ್ಷಣ ತಜ್ಞರು, ನಾಡಿನ ಜನತೆ, ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ನಾವು ಕೊಟ್ಟರೆ ಶೋಕಾಸ್ ನೋಟಿಸ್ ನಾವು ಕೇಳ್ತಾ ಇರೋದೇನು ಅಂದ್ರೆ, ಬಡವರ ಮಕ್ಕಳು, ಕೂಲಿಕಾರರ ಮಕ್ಕಳು ಓದೋಂತ ಸರ್ಕಾರಿ ಸ್ಕೂಲ್ನ ಮುಚ್ಚಿಸ್ತಾ ಇದ್ದೀರಲ್ಲ, ಇದು ಸಾಮಾಜಿಕ ನ್ಯಾಯನ? ನೀವು ಜನಪರನ? ಇದೊಂದು ಸಂವಿಧಾನಬದ್ಧ ಸರ್ಕಾರನ? ಈ ರಾಜ್ಯದ ಜನತೆ ಯಾಕೆ ನಾವು ಈ ಸರ್ಕಾರ ಧಿಕ್ಕರಿಸಬಾರ್ದು, ತಿರಸ್ಕರಿಸಬಾರ್ದು? ಉತ್ತರ ಕೊಡಿ ಅಂತ ಕೇಳಿದೀವಿ ನಾವು. ಈ ಸರ್ಕಾರಿ ಸ್ಕೂಲ್ಗಳನ್ನ ಓದ್ತಾ ಇರೋ ಮಕ್ಕಳೇನಿದ್ದಾರೆ ಇವತ್ತು,
ಇವರು ಹೇಳ್ತಾರ ಮಾತೇನು, ಸರ್ಕಾರಿ ಸ್ಕೂಲ್ಗಳಲ್ಲಿ ಒಬ್ರು ಮಕ್ಕಳು ಇಬ್ರು ಮಕ್ಕಳು ಇರ್ತಾರ್ರಿ, ಸ್ಕೂಲ್ ಹೆಂಗ್ರಿ ನಡೆಸೋದು ಅಂತ ಕೇಳ್ತಾ ಇದಾರೆ. ವಾಸ್ತವನ ಇದು? ಹೊಂಗನೂರು ಸುತ್ತಮುತ್ತ ಇರತಕ್ಕಂತ 5-6 ಹಳ್ಳಿನಲ್ಲಿ ಒಂದು ಶಾಲೆಯಲ್ಲಿ 100 ಜನ ಮಕ್ಕಳಿದ್ದಾರೆ, ಒಂದು ಶಾಲೆಯಲ್ಲಿ 80 ಜನ ಮಕ್ಕಳಿದ್ದಾರೆ, ಇನ್ನೊಂದಲ್ಲಿ 87, ಇನ್ನೊಂದಲ್ಲಿ 82. ಆ ಹಳ್ಳಿ ಜನ ಹೇಳ್ತಾರೆ ನಾವು ನಮ್ಮ ಸ್ಕೂಲಲ್ಲೇ ಮಕ್ಕಳನ್ನ ಓದಿಸೋದು, ಕಳ್ಸಲ್ಲ ಅಂತ ಹೇಳ್ತಿದ್ದಾರೆ. ಈ ನೋಟಿಸ್ ನಲ್ಲಿ ಹೇಳ್ತದೆ, ಏನ್ ಹೇಳ್ತಾ ಇದಾರೆ? KPS ಮ್ಯಾಗ್ನೆಟ್ ಸ್ಕೂಲ್ ಇಸ್ ಎ ಫೇಲ್ಯೂರು. ಒಬ್ರಿಬ್ರು ಮಕ್ಕಳು ಬರ್ತಿದ್ದಾರೆ ಮ್ಯಾಗ್ನೆಟ್ ಸ್ಕೂಲ್ಗೆ ಅಷ್ಟೇ. ಅರೆ ಎಂತ ಬೊಗಳೆ ನೋಡಿ, ಮ್ಯಾಗ್ನೆಟ್ ಸ್ಕೂಲ್ ಜನ ಹೋಗ್ತಿಲ್ಲ, ಅಲ್ಲಿಗೆ ಹೋಗ್ತಾ ಇರೋದು ಒಬ್ರಿಬ್ರು ಮಕ್ಕಳು. ಬದಲಿಗೆ ಏನ್ ಮಾಡ್ತಿದ್ರು, ಅದನ್ನ ಮುಚ್ಚಿಡೋದಿಕ್ಕೆ ಸರ್ಕಾರಿ ಸ್ಕೂಲ್ಗಳಲ್ಲಿ ಮಕ್ಕಳೇ ಇಲ್ಲ ಅನ್ಬಿಟ್ಟು ಹಸಿ ಸುಳ್ಳನ್ನ ಹೇಳ್ಬಿಟ್ಟು ಇವತ್ತು ಈ ಸರ್ಕಾರಿ ಸ್ಕೂಲ್ಗಳನ್ನು ಮುಚ್ಚಕೊಟ್ಟಿದ್ದಾರೆ. ಬರೀ ಹೊಂಗನೂರಷ್ಟೇ ಅಲ್ಲ, ಗುಲ್ಬರ್ಗದಲ್ಲಿ ಮೊನ್ನೆ ಗುಲ್ಬರ್ಗದಲ್ಲಿದ್ದೆ ನಾನು. ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಒಂದೊಂದು ಶಾಲೆನಲ್ಲಿ ಕೂಡ 200 ಜನ ಮಕ್ಕಳು, 250 ಜನ ಮಕ್ಕಳು, 300 ಜನ ಮಕ್ಕಳಿದ್ದಾರೆ. ಅಂತ ಸ್ಕೂಲ್ಗಳನ್ನ ಮುಚ್ಚಕೊಟ್ಟಿದ್ದಾರೆ KPS ಮ್ಯಾಗ್ನೆಟ್ ಸ್ಕೂಲ್ ಹೆಸರಿನಲ್ಲಿ. ನಾವು ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ಸರ್ಕಾರ ಕೇಳ್ತಾ ಇರೋದು, ಯಾಕೆ ಸ್ವಾಮಿ ಇಷ್ಟು ಹಠಮಾರಿತನ ನಿಮಗೆ? ನಮಗೆಲ್ಲ ಪ್ರಶ್ನೆ ಬರ್ತಾ ಇದೆ, ರಾಜ್ಯ ಸರ್ಕಾರಕ್ಕೆ ಏನಾದ್ರೂ ADB ಇಂದ ಶೋಕಾಸ್ ನೋಟಿಸ್ ಬಂದಿದ್ಯಾ? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇವರೇನು 2,000 ಕೋಟಿ ಸಾಲ ತಗೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಉತ್ತರ ಕೊಡಿ. ಯಾರು ನಿಮಗೆ ಧಮಕಿ ಹಾಕ್ತಿದ್ದಾರೆ? ಶಾಲೆಗಳನ್ನ ಮುಚ್ಚಿನ ಆತರ ಯಾಕೆ ನಿಮಗೆ? ಏನಾಗಿದೆ ನಿಮಗೆ? ಈ ಪ್ರಶ್ನೆಗಳನ್ನ ಇವತ್ತು ನಾವು ಎತ್ತಬೇಕಾಗಿದೆ. ಸರ್, ಇವಾಗ ಕೊನೆ ಪ್ರಶ್ನೆ ಸರ್. ಇವಾಗ ಏನಂದ್ರೆ ಸದ್ಯಕ್ಕೆ ಎಲ್ಲೆಡೆ ಮಂತ್ರಿಗಳು ಏನ್ ಶಿಕ್ಷಣ ಮಂತ್ರಿಗಳಾಗಿದ್ದಾರೆ, ಅವರು KPS ಶಾಲೆಗಳ ಮಂತ್ರಿಗಳು ಅಂತ ಅನ್ಸ್ಬಿಟ್ಟಿದೆ. ಯಾಕಂದ್ರೆ ಪ್ರತಿ ಸತಿ ಮಾತಾಡ್ತಾ KPS ಶಾಲೆ. ಇವಾಗ ಮ್ಯಾಗ್ನೆಟ್ ಅನ್ನೋ ಪದನೂ ಬಳಸ್ತಾ ಇಲ್ಲ. ಇದು ಮತ್ತೆ ಜನಸಾಮಾನ್ಯರಿಗೆ ಬರ್ತಿರೋ ಪ್ರಶ್ನೆ, ಇವಾಗ ಮ್ಯಾಗ್ನೆಟ್ ಅನ್ನೋದು ಏನ್ ವಿರೋಧ ಬರ್ತಿದೆ, ಅದಕ್ಕೋಸ್ಕರ ಬರೀ KPS ಶಾಲೆ ಅಂತ ಹೇಳಿ ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ, 1ನೇ ಕ್ಲಾಸಿಂದಾನೇ ಕಂಪ್ಯೂಟರ್ ಹೇಳ್ಕೊಡ್ತೀವಿ, 1ನೇ ಕ್ಲಾಸಿಂದಾನೇ ನಾವು ಹೈ ಕ್ವಾಲಿಟಿ ಎಜುಕೇಶನ್ ಕೊಡ್ತೀವಿ ಅಂದ್ಬಿಟ್ಟು ಏನು ಒಂದು ಸೈಡ್ ಒಂದು ಫೇಸ್ ತೋರಿಸ್ತಾ ಇದ್ದಾರೆ. ಅದ್ರ ಹಿಂದೆ ಫೇಸು ಸರ್ಕಾರಿ ಶಾಲೆ ಮುಚ್ಚುವಿಕೆನೆ ಇವತ್ತು KPS ಶಾಲೆ ಹೆಸರಿನಲ್ಲೇ ಮುಚ್ಚಾಕಿದ್ದಾರೆ ಸರ್. ನೋಡಿ, ಇದಂತೂ ಬಹಳ ದೊಡ್ಡ ಪ್ರಶ್ನೆ ಇದು. ಇವತ್ತು ಜನಗಳನ್ನ ಮರಳು ಮಾಡಿ ದಾರಿ ತಪ್ಪಿಸ್ಬಿಟ್ಟು ಇವತ್ತು KPS ಮ್ಯಾಗ್ನೆಟ್ ಸ್ಕೂಲ್ ಮಾಡಕ್ ಹೊರಟಿದ್ದಾರೆ. ಇವತ್ತು ಒಂದ್ ಕಡೆ ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮ್ಮ ಸನ್ಮಾನ್ಯ ಶಿಕ್ಷಣ ಸಚಿವರು ಬೇರೆ ಬೇರೆ ಇಂಟರ್ವ್ಯೂ ಮಾಡ್ತಾ ಎಲ್ಲ ಕಡೆ ಹೇಳ್ತಾ ಇರೋದು KPS ಸ್ಕೂಲು ಅಂತ ಹೇಳ್ತಾ ಇದ್ದಾರೆ. ಇದು ಪಬ್ಲಿಕ್ ಅಲ್ಲಿ ಟಿವಿ ಮುಂದೆ ಮಾತಾಡೋದು, ಪಬ್ಲಿಕ್ ಅಲ್ಲಿ ಮಾತಾಡೋದು ಬರೀ KPS ಸ್ಕೂಲು. ಅದ್ರ ಹಿಂದ್ಗಡೆ ನಡೀತಾ ಇರೋದು ಶೋಕಾಸ್ ನೋಟಿಸ್, ಧಮಕಿ ಹಾಕೋದು. ಸ್ಕೂಲ್ ಮುಚ್ತೀರಾ ಮುಚ್ಚಲ್ವಾ? ಸ್ಕೂಲ್ ಮುಚ್ಚಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಕೆಲಸದಿಂದ ವಜಾ ಮಾಡ್ತೀವಿ, ಧಮಕಿ ಆಗ್ತಾ ಇದ್ದಾರೆ. ಈ KPS ಸ್ಕೂಲ್ ಹೆಸರಿನಲ್ಲಿ ಇವ್ರು ಮಾಡ್ತಾ ಇರೋದು ಜನಗಳಿಗೆ ಮರಳು ಮಾಡಕ್ ನೋಡ್ತಾ ಇದ್ದಾರೆ. KPS ಸ್ಕೂಲ್ಗಳು ಬಂದ್ಬಿಟ್ರೆ ಎಲ್ಲ ಲ್ಯಾಬೊರೇಟರಿ ಇರ್ತದೆ, ಏನು ಫಿಸಿಕ್ಸ್ ಲ್ಯಾಬ್ ಅಂತೆ, ಮ್ಯಾಥ್ಸ್ ಲ್ಯಾಬ್ ಅಂತೆ, ಬಯಾಲಜಿ ಲ್ಯಾಬ್ ಅಂತೆ, ಇದಂತೆ ಅದಂತೆ. ಅಯ್ಯೋ ಸ್ವಾಮಿ, ನಿಮ್ಮ ಸರ್ಕಾರಗಳ ಯೋಗ್ಯತೆ ನಮಗೆ ಜನಗಳಿಗೆ ಗೊತ್ತಿಲ್ಲ ಅಂತಲ್ಲ. ನೀವು ಮೊದಲು ಶಿಕ್ಷಕರ ಹುದ್ದೆನ್ನು ಫಿಲ್ ಮಾಡ್ರಿ, ತಾಕತ್ತಿದ್ರೆ ನಿಮಗೆ. 62,000 ಟೀಚರ್ಸ್ ಪೋಸ್ಟ್ ಖಾಲಿ ಬಿದ್ದಿವೆ. ಬರೀ ನಿಮ್ ಸರ್ಕಾರದಷ್ಟೇ ಇದೊಂದು ಅಪರಾಧ ಅಲ್ಲ. ಕರ್ನಾಟಕದಲ್ಲಿ ಕಳೆದ 30 ವರ್ಷದಿಂದ ನಿಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರನ ಒಳಗೊಂಡಂತೆ ಎಲ್ಲ ಮುಖ್ಯ ರಾಜಕೀಯ ಪಕ್ಷಗಳ ಸರ್ಕಾರಗಳಿತ್ತು, ಸಮ್ಮಿಶ್ರ ಸರ್ಕಾರಗಳು ಇದ್ರು. ಎಲ್ಲರೂ ಮಾಡಿದಿರೋ ಘೋರ ಅಪರಾಧ, ಅನಾಚಾರ ಇದು. 62,000 ಟೀಚರ್ಸ್ ಪೋಸ್ಟ್ ಖಾಲಿ ಬಿದ್ದಿವೆ. ಜನ ಇವತ್ತು ಹಳ್ಳಿ ನಗ್ತಾ ಇದ್ದಾರೆ. ಇವರು ಒಂದು AC ಸ್ಟುಡಿಯೋನಲ್ಲಿ ಅಥವಾ ಇನ್ಯಾವುದೋ ಒಂದು ಏನು ಪತ್ರಿಕೆಗಳ ಬ್ರೀಫಿಂಗ್ ನಲ್ಲಿ ಬಹಳ ಉದ್ದುದ್ದಕ್ಕೆ ಮಾತಾಡ್ಬಿಟ್ರೆ ಜನ ನಂಬಿಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತಿದೀವಿ. ಹಳ್ಳಿನಲ್ಲಿ ಜನ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದ್ದಾರೆ. ನಿಮಗೆ ಯೋಗ್ಯತೆ ಇದ್ರೆ, ನಿಮಗೆ ನಿಜವಾಗ್ಲೂ ಕಾಳಜಿ ಇದ್ರೆ ಮೊದಲು ಟೀಚರ್ಸ್ ಪೋಸ್ಟ್ ತುಂಬ್ರಿ. ನೀವು
ಟೀಚರ್ಸ್ ಪೋಸ್ಟ್ ತುಂಬಿ, ಆಮೇಲೆ ಲೈಬ್ರರಿ ಲ್ಯಾಬೊರೇಟರಿ ಎಲ್ಲ. ಟೀಚರ್ಸ್ ಪೋಸ್ಟ್ ತುಂಬೋದಕ್ಕೆ ಅಸಮರ್ಥ ಸರ್ಕಾರ ಇದು. ಇವತ್ತು ನೀವು ಲೈಬ್ರರಿ ಕೊಡ್ತೀವಿ, ಲ್ಯಾಬೊರೇಟರಿ ಕೊಡ್ತೀವಿ ಅಂತ ನೀವು ಹೇಳಿದ್ರೆ ನಂಬಡಕ್ಕೆ ಜನರು ಮೂರ್ಖರು ಅನ್ಕೊಂಡಿದ್ದೀರಾ? ಜನ ಎಚ್ಚೆತ್ಕೊಂಡಿದ್ದಾರೆ. ಇದಕ್ಕೆ ಸಾಕ್ಷಿ ಚನ್ನಪಟ್ಟಣದಲ್ಲಿ, ಗುಲ್ಬರ್ಗದಲ್ಲಿ, ಬೆಳಗಾವಿನಲ್ಲಿ, ದಾವಣಗೆರೆಯಲ್ಲಿ, ಹಾಸನದಲ್ಲಿ, ಮಂಡ್ಯದಲ್ಲಿ, ಮೈಸೂರಿನಲ್ಲಿ, ರಾಜ್ಯದಾದ್ಯಂತ ಜನ ಇವತ್ತು ಬೀದಿಗಿಳಿತಾ ಇದ್ದಾರೆ. ಶಿಕ್ಷಕರು, ಪೋಷಕರು, ಶಿಕ್ಷಣ ತಜ್ಞರು ಕೂಡ, ಶಿಕ್ಷಣ ತಜ್ಞರು ಚೀಮಾರಿ ಆಗ್ತಿದ್ದಾರೆ. ಏನಾಗಿದೆ ಸರ್ಕಾರಕ್ಕೆ? ಇವರೊಂದು ಪ್ರಗತಿಪರರು, ಜನಗಳ ಪರವಾಗಿದ್ದಾರೆ, ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ ಅಂತ ನಮ್ಮಲ್ಲಿ ಒಂದು ಭ್ರಮೆ ಇತ್ತು. ಇವತ್ತು ನಮಗೆಲ್ಲ ಭ್ರಮ ನಿರಸನ ಆಗಿದೆ. ಅತ್ಯಂತ ಜನವಿರೋಧಿ ಸರ್ಕಾರ ಆಗಿದೆ ಇದು. ಬಡವರ ವಿರೋಧಿ ಸರ್ಕಾರ ಇದು. ಕೂಲಿಕಾರರು, ರೈತರು, ಕಾರ್ಮಿಕರು, ದಲಿತರು ಇವರ ವಿರುದ್ಧ ಇರ್ತಕ್ಕಂಥ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಇವತ್ತು. ಇದನ್ನ ಜನ ಇವತ್ತು ಟೀಕೆ ಮಾಡ್ತಾ ಇದ್ದಾರೆ. ಸರ್, ಇವಾಗ ಕೊನೆಯದಾಗಿ ಸರ್, ಈ ಒಂದು ಸರ್ಕಾರಿ ಶಾಲೆ ಉಳಿವಿಗೋಸ್ಕರ ಏನು ಹೋರಾಟ ನಡೀತಾ ಇದೆ, ಇದು ಎಲ್ಲಿ ಗಂಟ ಬಂದಿದೆ ಸರ್? ಯಾವ ರೀತಿ? ನಾನ್ ಕೇಳಿರೋದು ಹಲವಾರು ಹಳ್ಳಿಗಳಲ್ಲಿ ಇವತ್ತು ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಗಳು ರಚನೆ ಆಗ್ತಾ ಇದೆ. ಇವತ್ತು ರಾಜ್ಯದೆಲ್ಲೆಡೆ ಸುಮಾರು 1000ಕ್ಕೂ ಹೆಚ್ಚು ಸಾರ್ವಜನಿಕ ಅಂದ್ರೆ ಪಬ್ಲಿಕ್ ಎಜುಕೇಶನ್ ನ ಸೇವ್ ಮಾಡಕ್ಕೆ, ಸರ್ಕಾರಿ ಶಾಲೆಗಳನ್ನ ಉಳಿಸಕ್ಕೆ ಜನಸಮಿತಿಗಳ ರಚನೆ ಆಗ್ತಾ ಇದೆ. ನಮ್ಮೂರ ಶಾಲೆ ಉಳಿಸಿ ಅನ್ನೋ ಹೋರಾಟಗಳಾಗ್ತಿದೆ. ಇದು ಎಲ್ಲಿಗಟ್ಟು ಬರ್ತಾ ಇದೆ ಸರ್? ಮುಂದೆ ಕಾರ್ಯ ನಡೆಯುತ್ತೆ ಸರ್? ನೋಡಿ, ಇವತ್ತು ರಾಜ್ಯದಾದ್ಯಂತ ಜನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ. ಆಳುವ ಪಕ್ಷಗಳು, ಅದು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಈ ಸರ್ಕಾರಿ ಸ್ಕೂಲ್ಗಳನ್ನ ಮುಚ್ಚಬೇಕು ಅನ್ನೋದು ಬರೀ ರಾಜ್ಯ ಸರ್ಕಾರದ ಒಂದು ತೀರ್ಮಾನ ಅಲ್ಲ. ಇದು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಏನಿದೆ, ಅತ್ಯಂತ ಜನವಿರೋಧಿ ಶಿಕ್ಷಣ ನೀತಿ, ಅದರ ಮುಖ್ಯ ಶಿಫಾರಸು. ಅದನ್ನ ಪಾಲಿಸ್ತಾನೆ ದೇಶದಾದ್ಯಂತ ಸಾವಿರಾರು ಶಾಲೆಗಳು ಮುಚ್ಚೋಗ್ತಿವೆ. ಎಲ್ಲ ರಾಜಕೀಯ ಪಕ್ಷಗಳು, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಎಲ್ಲ ಪಕ್ಷಗಳು ಒಂದಾಗ್ಬಿಟ್ಟಿದ್ದಾರೆ. ಅವ್ರು ಮಾಡ್ತಾ ಇರೋ ಏಕೈಕ ಅಭಿಯಾನ ದೇಶದಾದ್ಯಂತ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದು. ಇದು ಒಂದ್ ಕಡೆ ಇವ್ರು ನಿಂತಿದ್ರೆ, ಇನ್ನೊಂದ್ ಕಡೆ ಅಸಂಖ್ಯಾತ ಜನರು, ಬಡ ಜನರು, ರೈತರು, ಕಾರ್ಮಿಕರು, ಕೂಲಿಕಾರರು, ಮಧ್ಯಮ ವರ್ಗದ ಜನ, ಶಿಕ್ಷಣ ತಜ್ಞರು, ಶಿಕ್ಷಕರು ಎಲ್ಲ ಒಂದಾಗ್ಬಿಟ್ಟು ನಮ್ಮೂರ ಶಾಲೆಗಳನ್ನ ನಾವು ಉಳಿಸ್ಕೋತೀವಿ. ನಮ್ಮೂರ ಶಾಲೆ ನಮ್ಮ ಹೆಮ್ಮೆಯ ಶಾಲೆ. ಇದು ಎಲ್ಲ ಕಡೆ ಜನ ಮಾತಾಡ್ಕೋತಾ ಇರೋದು ಹಳ್ಳಿನಲ್ಲಿ. ಅಂದ್ರೆ ಒಂದ್ ಕಡೆ ಒಂದು ಹಳ್ಳಿನಲ್ಲಿ ಒಬ್ರು ರೈತರು ಹೇಳ್ತಾರೆ, ಸರ್, ಒಂದು ಊರು ಅಂದ್ರೆ ಒಂದು ದೇವಸ್ಥಾನ ಇರಬೇಕು, ಒಂದು ಶಾಲೆ ಇರಬೇಕು ಅಂತ. ಇನ್ನೊಬ್ಬ ರೈತರು ಹಿರಿಯರು ಹೇಳಿದ್ರು, ಅಲ್ಲಪ್ಪ, ಬೆಟ್ಟದ ಮೇಲೆ ಬೇಕಾದ್ರೂ ದೇವಸ್ಥಾನ ಇರ್ಬೋದು, ಆದ್ರೆ ಶಾಲೆ ಇದ್ರೆ ಅಲ್ಲಿ ಊರಿದೆ ಅಂತ ಅರ್ಥ, ಜನ ವಾಸ ಮಾಡ್ತಿದ್ದಾರೆ ಅಂತ ಅರ್ಥ. ಜನಗಳಿವತ್ತು ಸರ್ಕಾರಿ ಶಾಲೆ ಅಂದ್ರೆ ಬರೀ ಸರ್ಕಾರಿ ಶಾಲೆ ಅಲ್ಲ, ಇದು ನಮ್ಮ ಸಂಸ್ಕೃತಿಯ ಪ್ರಶ್ನೆ, ನಮ್ಮ ಬದುಕಿನ ಪ್ರಶ್ನೆ. ಒಂದು ಸರ್ಕಾರಿ ಶಾಲೆ ಅಂತಿದ್ರೆ ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ನಡೀತದೆ, ಅಲ್ಲಿ ಗಣರಾಜ್ಯೋತ್ಸವ ನಡೀತದೆ. ಇನ್ನೂ ಜನ ಮಾತಾಡ್ತಾ ಇರೋದು, ಸರ್, ಇವತ್ತು ನಮ್ಮ ಸರ್ಕಾರಿ ಸ್ಕೂಲ್ನ ಮುಚ್ಚಿಬಿಟ್ರೆ, ನಮ್ಮ ಸರ್ಕಾರಿ ಸ್ಕೂಲ್ಗಳೇ ಎಲೆಕ್ಷನ್ದು ಪೋಲಿಂಗ್ ಸ್ಟೇಷನ್, ಅದು ಪೋಲಿಂಗ್ ಬೂತ್. ಅದು ಮುಂದೊಂದು ದಿನ ಆ ಪೋಲಿಂಗ್ ಬೂತ್ನ ಮುಚ್ಚಾಕ್ಬಿಡ್ತಾರ ಸರ್ ಇವರು. ನೀವೆಲ್ಲ ವೋಟರ್ಸ್ ಎಲ್ಲ ಅನ್ಬಿಡ್ತಾರೆ, ಬೇಕಾರೆ ನಮ್ ವೋಟ್ಗಳು ಬೇಡ ಇವರಿಗೆ. ಇದು ಇವತ್ತಿನ ಜನವಿರೋಧಿ ಸರ್ಕಾರಗಳು ಸರ್ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಹಳ್ಳಿನಲ್ಲಿ ಜನ ಇವತ್ತು ಸಂಘಟಿತರಾಗ್ಬಿಟ್ಟು ನಮ್ಮೂರ ಶಾಲೆ ಇದು ನಮ್ಮ ಹಕ್ಕಿದು, ನಾವೀ ಶಾಲೆನ ಕಾಪಾಡ್ಕೋತೀವಿ ಅಂತೇಳಿ ಸಾವಿರಾರು ಹಳ್ಳಿನಲ್ಲಿ ಇವತ್ತು ಜನಸಮಿತಿಗಳು ರಚನೆ ಆಗ್ತಾ ಇದೆ. ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ಕೂಡ ನಾವು ಇನಿಷಿಯೇಟಿವ್ ತಗೋತಾ ಇದೀವಿ. ಇತರ ಹಲವಾರು ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರ ಜೊತೆಗೆ ಸೇರಿ ನಾವು ಹಳ್ಳಿನಲ್ಲಿ ನಮ್ಮೂರ ಶಾಲೆ ಉಳಿಸಿ ಸಮಿತಿಗಳು ಅಂತ ಮಾಡಿಕೊಂಡು ಅಲ್ಲಿ ಜನ ಇವತ್ತು ನಿಲ್ತಾ ಇದ್ದಾರೆ. ನೀವು ಶಾಲೆನ ಮುಚ್ಚಬೇಕು ಅಂತ ಬಂದ್ರೆ, ನೀವು ಬುಲ್ಡೋಸರ್ ತಗೋ ಬಂದ್ರೆ, ಮತ್ತು ಮೊದಲು ನಮ್ಮ ಜನಗಳ ಮೇಲೆ ಬುಲ್ಡೋಸರ್ ಹತ್ಸಿ ನಾವು ಜೀವ ಕೊಡ್ತೀವಿ, ಅರೆ ಶಾಲೆ ಬಿಡೋದಿಲ್ಲ, ಶಾಲೆ ಉಳಿಸ್ಕೋತೀವಿ. ಇದು ನಮ್ಮ ಸಂಸ್ಕೃತಿಯ ಪ್ರಶ್ನೆ. ಈ ಪ್ರತಿಯೊಂದು ಸರ್ಕಾರಿ ಶಾಲೆಗಳು ಇದು ಯಾವುದೋ ಒಂದು ಸರ್ಕಾರ ತೆಗೆದಿದ್ದಲ್ಲ. ಇದ್ರ ಹಿಂದೆ ಬಹಳ ಭವ್ಯ ಹೋರಾಟ ಇದೆ. ಜ್ಯೋತಿಬಾರಾವ್ ಫುಲೆ, ಸಾವಿತ್ರಿಬಾಯಿ ಫುಲೆ, ಈಶ್ವರಚಂದ್ರ ವಿದ್ಯಾಸಾಗರ್, ಕುದ್ಮಲ್ ರಂಗರಾಯರು, ಪಂಡಿತ್ ತಾರಾನಾಥ್ ಅವರು, ಅನೇಕ ಜನ ಮಹನೀಯರು
ನಮ್ಮ ನವೋದಯ ಚಿಂತಕರು ಅಂತ ಯಾರು ಕರಿತೀವಿ, ಇವರ ಆಶಯ ಆಗಿತ್ತು, ಒಂದು ಹಳ್ಳಿ ಅಂದ್ರೆ ಹಳ್ಳಿಗೊಂದು ಶಾಲೆ ಇರಬೇಕು, ಸರ್ಕಾರಿ ಶಾಲೆ ಇರಬೇಕು, ಶಿಕ್ಷಣ ಮೂಲಭೂತ ಹಕ್ಕಾಗಬೇಕು ಅಂತ. ಇದಕ್ಕಾಗಿನೇ ನಮ್ಮ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಅಶ್ಫಾಕುಲ್ಲಾ ಖಾನ್, ಇನ್ನು ಅನೇಕ ಜನ ಹೋರಾಟಗಾರರು ತಮ್ಮ ಜೀವನ ಕೊಟ್ಟರು, ಹೋರಾಡಿದ್ರು. ಶಿಕ್ಷಣ ನಮ್ಮ ಹಕ್ಕಾಗಬೇಕು, ಉದ್ಯೋಗ ನಮ್ಮ ಹಕ್ಕಾಗಬೇಕು, ಆರೋಗ್ಯ ನಮ್ಮ ಹಕ್ಕಾಗಬೇಕು ಅಂತ. ಆದ್ರೆ ಇವತ್ತೆಂತ ದುರಂತ ಅಂದ್ರೆ ಸರ್ಕಾರಗಳಿಗೆ ನಮ್ಮ ಸಂವಿಧಾನ ಅಥವಾ ನಮ್ಮ ನವೋದಯ ಚಿಂತಕರು, ಸ್ವಾತಂತ್ರ್ಯ ಯೋಧರು ಕೊಟ್ಟಂತ ಎರಡೇ ಜವಾಬ್ದಾರಿ ಅಂದ್ರೆ ಶಿಕ್ಷಣ ಮತ್ತು ಆರೋಗ್ಯ. ಆ ಎರಡನ್ನೂ ಕೂಡ ಇವತ್ತು ಖಾಸಗೀಕರಣ ಮಾಡಕ್ ಹೊರಟಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಅತ್ಯಂತ ಖಂಡನೀಯ. ಇಡೀ ಸಾರ್ವಜನಿಕ ಶಿಕ್ಷಣನ ಧ್ವಂಸ ಮಾಡಿ ಇಡೀ ಸಾರ್ವಜನಿಕ ಶಿಕ್ಷಣನ ಖಾಸಗೀಕರಣ ಮಾಡಕ್ ಹೊರಟಿದ್ದಾರೆ. ಇದನ್ನ ಅತ್ಯಂತ ಉಗ್ರವಾಗಿ ನಾವು ಖಂಡಿಸೋದಷ್ಟೇ ಅಲ್ಲ, ಇದರ ವಿರುದ್ಧ ಪ್ರತಿರೋಧದ ಚಳುವಳಿ ಆಗ್ಬೇಕು. ಹಳ್ಳಿಗಳಲ್ಲಿ ಜನ ನಿಂತು ಇವತ್ತು ಸರ್ಕಾರಕ್ಕೆ ಸವಾಲು ಒಡ್ಡುತ್ತಾ ಇದ್ದಾರೆ. ನೀವು ಶಾಲೆಗಳನ್ನ ಧ್ವಂಸ ಮಾಡಬೇಕು ಅಂದ್ರೆ ನಮ್ಮ ಹೆಣಗಳ ಮೇಲೆ ನೀವು ಶಾಲೆಗಳನ್ನ ಧ್ವಂಸ ಮಾಡಬಹುದೇ ಹೊರತು ನಾವು ಬದುಕಿರ್ಬೇಕಾದ್ರೆ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ರಾಜ್ಯದಾದ್ಯಂತ ಬೆಳೀತಿರೋ ಹೋರಾಟ. ಸರ್, ಧನ್ಯವಾದಗಳು ಸರ್. ನಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ಸೊ ಸ್ನೇಹಿತರೆ, ಈ ಒಂದು ಸಣ್ಣದಾದ ಇಂಟರ್ವ್ಯೂ ಇಲ್ಲಿಗೆ ಮುಗಿತಾ ಇದೆ. ರಾಜಶೇಖರ್ ಸರ್ ಅವ್ರಿಗೂ ಧನ್ಯವಾದಗಳು. ಸೊ ದಯವಿಟ್ಟು ನಮ್ಮ ಸೇವ್ ಎಜುಕೇಶನ್ ಕಮಿಟಿ ಕರ್ನಾಟಕ ಶಿಕ್ಷಣ ಉಳಿಸಿ ಸಮಿತಿಯ ಫೇಸ್ಬುಕ್ ಪೇಜು, ಯೂಟ್ಯೂಬ್ ಪೇಜ್ ನ ಲೈಕ್ ಮಾಡಿ, ಫಾಲೋ ಮಾಡಿ. ನಮ್ಮ ಹಲವಾರು ಹೋರಾಟಗಳ ಬಗ್ಗೆ ನೀವು ತಿಳ್ಕೊಳ್ಬಹುದು. ಇಲ್ಲಿಗೆ ಈ ಒಂದು ಮೀಟಿಂಗ್ ನ ನಾವು ಮುಗಿಸ್ತಾ ಇದೀವಿ ಸ್ನೇಹಿತರೆ.